ಟೈಮ್ 8:15 AM, ಡೇಟ್ 19th October 2025. ನಾವಿವತ್ತಿರೋದು ಚಿಕ್ಕಮಗಳೂರಿನಲ್ಲಿ. ಕಾಫಿ ನಾಡಿಗೆ ಬಂದಮೇಲೆ ಕಾಫಿ ನಾಡ್ ಚಂದು ಕಾಣಿಸ್ಲೇಬೇಕಲ್ಲ. ನಾವಿವತ್ತು ಬಂದಿರೋದು ಬಿಂಡಿಗ ದೇವಿರಮ್ಮ ತಾಯಿಯ ದರ್ಶನ ಪಡೆಯಕ್ಕೆ. ಬೆಟ್ಟದ ಮೇಲೆ ನೆಲೆಸಿರೋ ಈ ತಾಯಿಯ ದರ್ಶನ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ. ಈ ತಾಯಿಯ ದರ್ಶನ ಪಡಿಬೇಕು ಅಂದ್ರೆ ಸುಲಭದ ಮಾತಲ್ಲ. ಜನ ಇದ್ದಾರೆ ತುಂಬ, ಬಟ್ ನೋಡೋಣ, ಬರೋಷ್ಟರಲ್ಲಿ 6-7 ಆಗ್ಬೋದು. ಒಂದು 3 hours ಹತ್ತಕ್ಕೆ, ಒಂದು 3 hours ಇಳಿಯಕ್ಕೆ ಬೇಕಾಗತ್ತೆ. ನಾನಾಗಲೇ ಹೇಳಿದಾಗೆ ಈ ತಾಯಿಯ ದರ್ಶನ ಸಿಗೋದು ವರ್ಷಕ್ಕೊಮ್ಮೆ ಮಾತ್ರ. ಅದು ದೀಪಾವಳಿಯ ಹಿಂದಿನ ದಿನ, ನರಕ ಚತುರ್ದಶಿಯ ದಿನ. ಸುಮಾರು 3000 ಅಡಿ ಎತ್ತರದಲ್ಲಿ ನೆಲೆಸಿರುವ ಈ ತಾಯಿಯ ದರ್ಶನ ಪಡೆಯೋಕೆ ನಾವು ಹೊರಟ್ವಿ. ಬರಿಗಾಲ್ನಲ್ಲಿ ಸಾವಿರಾರು ಜನ ದೇವಿಯ ದರ್ಶನ ಪಡೆಯೋಕ್ಕೆ ಬೆಟ್ಟ ಹತ್ತುತ್ತಾರೆ ಅಂದ್ರೆ ಸುಲಭದ ಮಾತಲ್ಲ. ನರಕ ಚತುರ್ದಶಿಯ ಸಂಜೆ ಬೆಟ್ಟದ ಮೇಲೆ ಮರದ ಕಟ್ಟಿಗೆಗಳಿಂದ ದೀಪ ಹಚ್ಚಲಾಗುತ್ತೆ. ಹಾಗಾಗಿ ಹರಕೆ ಹೊತ್ತ ಪ್ರತಿಯೊಬ್ಬರು ಮರದ ಕಟ್ಟಿಗೆಗಳನ್ನ ಹಿಡಿದು ಬೆಟ್ಟ ಹತ್ತುತ್ತಾರೆ. ಪ್ರತಿ ವರ್ಷ ದೇವರ ದರ್ಶನ ಪಡೆಯೋಕೆ ಒಂದಿನ ಮಾತ್ರ ಅವಕಾಶ ಮಾಡಿಕೊಡ್ತಿದ್ರು. ಆದರೆ ಈ ಸಲ 2 ದಿನ ದೇವರ ದರ್ಶನ ಪಡೆಯೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಬೆಟ್ಟ ಹತ್ತುವಾಗ 5-10 ಜನ ಜಾರ್ ಬೀಳೋದು, ಕುಸಿದು ಬೀಳೋದು, ಗಾಯ ಆಗೋದು ಸಹಜ. ಹಾಗಾಗಿ ನಿಮಗೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ನ ವ್ಯವಸ್ಥೆ ನೋಡಕ್ಕೆ ಸಿಗುತ್ತೆ. ಬೆಟ್ಟ ಹತ್ತುವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು 2 to 3 ಕಿಲೋಮೀಟರ್ಸ್ ಅಷ್ಟು ರೋಡ್ ಮಾಡಿದ್ದಾರೆ. ಸೊ ಈ ರೋಡ್ ಬೆಟ್ಟ ಹತ್ತುವಾಗ ನಿಮಗೆ ಒಂದು 20% ಕವರ್ ಮಾಡುತ್ತೆ. ಈಗ ಟೈಮ್ 11:45 AM. ರೋಡ್ ಮುಗಿತಿದ್ದಂಗೆ ನಿಮಗೆ ಸ್ಟೆಪ್ ಸಿಗುತ್ತೆ. ಈ ಸ್ಟೆಪ್ಸ್ ಕೂಡ ಒಂದು ಅಂದಾಜು 2-3 ಕಿಲೋಮೀಟರ್ ಇರುತ್ತೆ. ಸುತ್ತ ಮರ, ಗಿಡ, ಕಾಫಿ ತೋಟ, ಇದ್ರ ಮಧ್ಯದಲ್ಲಿ ಸುಮಾರು ಒಂದು 15-20 ನಿಮಿಷ ಮೆಟ್ಲತ್ಬೇಕಾಗುತ್ತೆ. ಹಾಗೆ 5 ನಿಮಿಷ ಮೆಟ್ಲತ್ಕೊಂಡು ಬಂದರೆ ನಿಮಗೆ ಇಲ್ಲಿ ಬಿಂಡಿಗ ದೇವಿರಮ್ಮ ಕ್ಷೇತ್ರ ಸುಸ್ವಾಗತ ಅನ್ನೋ ಆರ್ಚ್ ಕಾಣಿಸುತ್ತೆ. ನೀವಿನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇದೇ ರೀತಿ ಕನ್ನಡದ ಟ್ರಾವೆಲ್ ಕಂಟೆಂಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 30-35% ಬೆಟ್ಟ ಬಂದಮೇಲೆ ನಮಗಿಲ್ಲಿ ಕಾಣಿಸಿದ್ದು ಈ ಕರ್ನಾಟಕ ಸಮಿತಿ ಸಂಘ ಅಂತ ಎಲ್ಲ ಏನು ರಚನೆ ಮಾಡಿರ್ತಾರೆ, ಅವ್ರ ಕಡೆಯಿಂದ ಫ್ರೀಯಾಗಿ ಆರೆಂಜ್ ಹಾಗೆ ಪಾನ್ಕನ ಹಂಚ್ತಾ ಇದ್ರು. ಪ್ರತಿ ವರ್ಷ ಜನ ಮಧ್ಯರಾತ್ರಿ 12-1 ಗಂಟೆಗೆಲ್ಲ ಬೆಟ್ಟ ಹತ್ತುತ್ತಿದ್ರು. ಹೋದ ವರ್ಷ ತುಂಬಾ ಮಳೆ ಇದ್ದಿದ್ದರಿಂದ ಮಧ್ಯರಾತ್ರಿ ಬೆಟ್ಟ ಹತ್ತುವಾಗ ತುಂಬಾ ಜನ ಬಿದ್ದು ಎದ್ದು ಕೈಕಾಲು ಮುರ್ಕೊಂಡಿದ್ರು.
ಹಾಗಾಗಿ ಈ ಸಲ ಮಧ್ಯರಾತ್ರಿ ಬೆಟ್ಟ ಹತ್ತೋಕ್ಕೆ ಅವಕಾಶ ಮಾಡಿಕೊಡ್ದೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬೆಟ್ಟ ಹತ್ತೋಕ್ಕೆ ಅವಕಾಶ ಇತ್ತು. ನೀವು ಇವಾಗ ಏನು ನೋಡ್ತಿದ್ದೀರಾ, ಇಲ್ಲಿ ತನಕ ಬಂದಮೇಲೆ ನಿಮಗೆ ಮುಂದೆ ಯಾವುದೇ ರೀತಿ ಸ್ಟೆಪ್ಸ್, ರೋಡ್, ಕಂಬಿ ಏನೂ ಸಿಗಲ್ಲ. ಇಲ್ಲಿಂದ ನಿಮ್ಮ ದಾರಿ ನೀವೇ ಹುಡ್ಕೊಂಡು ಬೆಟ್ಟ ಹತ್ತಬೇಕಾಗುತ್ತೆ. ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಟ್ಟ ತುಂಬಾನೇ ಜಾರ್ಕೆ ಇತ್ತು. ನೀವೇ ಇವಾಗ ನೋಡ್ತಿರೋ ಹಾಗೆ ಜನ ಎಲ್ಲಿ ದಾರಿ ಸಿಗುತ್ತೆ ಅಲ್ಲೆಲ್ಲ ಹತ್ಕೊಂಡು ಹೋಗ್ತಾನೆ ಇರ್ತಾರೆ. ಇಲ್ಲಿಂದ ಮುಂದೆ ಬೆಟ್ಟ ಹತ್ತಬೇಕಾದ್ರೆ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ತುಂಬಾನೇ ಜಾರ್ಕೆ ಇತ್ತು. ಹಾಗಾಗಿ ಇಲ್ಲಿಂದ ಮುಂದೆ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಕೊನೆಗೂ 3 ಗಂಟೆ ಬೆಟ್ಟ ಹತ್ತದ ಮೇಲೆ ತಾಯಿ ದರ್ಶನ ಸಿಕ್ತು. ಮೇಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಮತ್ತೆ ತುಂಬಾನೇ ಜಾರ್ಕೆ ಇತ್ತು. ಹಾಗಾಗಿ ಬರ್ತಾನೂ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕ್ಯಾಪ್ಚರ್ ಮಾಡಿದ 2-3 ವಿಡಿಯೋಲು ಲೆನ್ಸ್ ಒಳಗಡೆ ಫಾಗ್ ಕೂತು ವಿಡಿಯೋ ಹಾಳಾಗಿತ್ತು. ಸಂಜೆ ಆಗ್ತಾ ಆಗ್ತಾ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿತ್ತು. ಕೊನೆಗೂ ಹತ್ತತ್ರ 5 ಗಂಟೆ ಅಷ್ಟರಲ್ಲಿ ಕೆಳಗೆ ಬಂದು ಇಳಿದ್ವಿ. ನಾವು ಕೆಳಗೆ ಇಳಿದು 5 ನಿಮಿಷದಲ್ಲೇ ಮಳೆನೂ ಸ್ಟಾರ್ಟ್ ಆಯಿತು. ಬನ್ನಿ ಇಲ್ಲಿಂದ ಬೆಟ್ಟದ ಕೆಳಗಿರೋ ಮೇನ್ ದೇವಿರಮ್ಮನ ಟೆಂಪಲ್ಗೆ ಹೋಗಿ ಬರೋಣ. ಬೆಟ್ಟದ ಮೇಲೆ ನೀವೇನು ದೇವಿರಮ್ಮನ ನೋಡಿದ್ರಿ, ಅದು ವರ್ಷಕ್ಕೊಮ್ಮೆ ಮಾತ್ರ ಓಪನ್. ಆದರೆ ನೀವಿಲ್ಲಿ ನೋಡ್ತಿರೋ ದೇವಸ್ಥಾನ ವರ್ಷ ಪೂರ್ತಿ ಓಪನ್ ಆಗೇ ಇರುತ್ತೆ. ಬೆಟ್ಟ ಗುಡ್ಡಗಳ ನಡುವೆ ಇರೋ ಈ ದೇವಸ್ಥಾನ ನೋಡೋಕ್ಕೆ ತುಂಬಾನೇ ಸುಂದರವಾಗಿದೆ. ಸೊ ನೀವು ಯಾವಾಗಾದರೂ ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿದ್ರೆ ಚಿಕ್ಕಮಂಗ್ಳೂರಿಂದ ಒಂದು 15 ಮಿನಿಟ್ಸ್ ದೂರದಲ್ಲೇ ಈ ದೇವಸ್ಥಾನ ಇದೆ. ಮಿಸ್ ಮಾಡದೆ ಬಂದೋಗಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.